ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಇದೀಗ ಮುಖ್ಯಾಂಶಗಳು. ಹಾಸನದಲ್ಲಿ ಯಶಸ್ವಿಯಾಗಿ ನಡೆದ ವಿಕಲಚೇತನರ ಆರೋಗ್ಯ ಜವಾಬ್ದಾರಿ ಹಾಗೂ ಸೌಲಭ್ಯ ಕುರಿತು ಕಾರ್ಯಕ್ರಮ. ಪತ್ರಿಕಾ ವಿತರಕರು ಸೂರ್ಯವಂಶಿಗಳು ಚಾರುಕೀರ್ತಿ ಪಟ್ಟಾಂಕರ ಸ್ವಾಮೀಜಿ ಶ್ಲಾಘನೆ. ದೇಹದ ಆರೋಗ್ಯ ಉತ್ತಮವಾಗಿದ್ದರೆ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಬಹುದು ಎಂದು ಹೇಮಗಂಗೋತ್ರಿ ವಿದ್ಯಾಲಯದ ಡಾಕ್ಟರ್ ಎಸ್.ಜೆ. ಮಹೇಶ್ ತಿಳಿಸಿದರು. ನಗರದ ವಿದ್ಯಾನಗರದಲ್ಲಿರುವ ಸಾಧ್ಯ ಮಾನಸಿಕ ವಿಶೇಷ ಚೇತನರ ಮಕ್ಕಳ ಶಾಲಾ ಆವರಣದಲ್ಲಿ ಹಾಸನ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ಸಹಭಾಗಿತ್ವದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಪ್ರಸ್ತುತ ವಿದ್ಯಮಾನದಲ್ಲಿ ವಿಕಲಚೇತನರ ಆರೋಗ್ಯದ ಜವಾಬ್ದಾರಿಗಳು ಮತ್ತು ಅವರಿಗೆ ಸಿಗುತ್ತಿರುವ ಸರ್ಕಾರದ ಸೌಲಭ್ಯಗಳ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡಿ, ಅಂಗವಿಕಲತೆ ಯಾವ ಕಾರಣಕ್ಕಾಗ್ತದೆ, ಅಪಘಾತವಾದ ಸಮಯದಲ್ಲಿ ದೇಹದಲ್ಲಿನ ಆರೋಗ್ಯದ ವ್ಯತ್ಯಾಸದಲ್ಲಿ ಈ ಅಂಗವಿಕಲತೆ ಕಂಡು ಬರ್ತಿದೆ. ಮನುಷ್ಯನು ಆರೋಗ್ಯಕರವಾಗಿ ಗಟ್ಟಿಯಾಗಿರಬೇಕು, ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರೋದರ ಜೊತೆಗೆ ಶಿಕ್ಷಣ ಪಡೆಯಬೇಕು. ಇನ್ನು ಸಮಾಜದಲ್ಲಿ ಸತ್ಪ್ರಜೆಯಾಗಿ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಬೇಕು ಅಂತ ತಿಳಿಸಿದ್ರು. ಯಾಕೆಂತಂದ್ರೆ ಈ ಫಿಸಿಕಲ್ ಡಿಸಬಿಲಿಟೀಸ್, ಕಾಗ್ನಿಟಿವ್ ಡಿಸಬಿಲಿಟೀಸ್ ಅಂಡ್ ಮೆಂಟಲ್ ಹೆಲ್ತ್ ಡಿಸಬಿಲಿಟೀಸ್ ಅಂಡ್ ದೆನ್ ಜೆನೆಟಿಕ್ ಕಂಡೀಷನ್ಸ್ ಅಂಡ್ ದೆನ್ ಇಂಜುರಿ ಆಫ್ ಟ್ರೂಮಾ and then infection of the diseases and aging problems. So ಇವೆಲ್ಲವೂ ಸಹ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕಾಸಸ್ ಅಲ್ಲಿ ನೋಡ್ತಾ ಇದೀವಿ. ಅಂದ್ರೆ ಅಂಗವಿಕಲ ಅನ್ನೋದು ಯಾವ ಕಾರಣಕ್ಕೆ ಆಗ್ತಾ ಇದೆ ಗೊತ್ತಾಯ್ತಾ. ಮತ್ತೆ ಜೊತೆಗೆ ಇಂಜುರೀಸ್, ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ, ಮತ್ತೆ ಫಾಲ್ಸ್ ಮತ್ತೆ ವೈಲೆನ್ಸ್ ಆದ ಸಂದರ್ಭದಲ್ಲಿ, ಮತ್ತೆ ಇವೆಲ್ಲವೂ ಸಹ ಅದು ಕೆಲವು ಸಲ ಏನಾಗ್ತದೆ ಅಂದ್ರೆ ನಿಮಗೆ ಅಂಗವಿಕಲತೆ ಆಗ್ತಾ ಹೋಗ್ತದೆ. ಇಂಜುರೀಸ್ ಆದಾಗ ಆಕ್ಸಿಡೆಂಟ್ಗಳು ಆಗ್ತದೆ, ಕೈ ಕಳ್ಕೊಳ್ತೀರಿ, ಕಾಲು ಕಳ್ಕೊಳ್ತೀರಿ. ಇದೆಲ್ಲವೂ ಆದಂತ ಸಂದರ್ಭದಲ್ಲಿ ನಿಮಗೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ನೋಡಿ, ನಾವು ಬಯಾಲಜಿಕಲಿ ನಾವು ಡಿಸಬಿಲಿಟಿ ಆಗೋದು ಬೇರೆ. ಸೊ ನಾವು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಡಿಸಬಿಲಿಟಿ ಆಗೋದು ಬೇರೆ ಆದ್ರೆ ಅಲ್ಲೂ ನಾವು ಡಿಸಬಿಲಿಟಿ ಆದ್ರೆ ಏನಾಗ್ತದೆ, ಮಾನಸಿಕವಾಗಿ ನೀವು ಧೈರ್ಯವಾಗಿರಬೇಕು, ಮಾನಸಿಕವಾಗಿ ಗಟ್ಟಿಯಾಗಿರ್ಬೇಕು. ಯಾಕಂದ್ರೆ ಆಲ್ ಟೀಚರ್ಸ್ ನಿಮ್ಗೆ ಸಪೋರ್ಟ್ ಇರ್ತಾರೆ. ಈ ಆರ್ಗನೈಸೇಷನ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಉಮೇಶ್ ಸರ್ ಎಲ್ಲ ಮಕ್ಕಳುಗಳ ಜವಾಬ್ದಾರಿಯನ್ನ ತುಂಬಾ ಚೆನ್ನಾಗಿ ತಗೊಂಡು ಆಲ್ ಫ್ಯಾಕಲ್ಟೀಸ್ ಅಂದ್ರೆ ಎಲ್ಲೂ ನಿಮ್ಮನ್ನ ಜವಾಬ್ದಾರಿಯುತವಾಗಿ ಕೆಲಸಗಳು ಮಾಡ್ತಾರೆ. ಯಾಕೆ ಅಂತಂದ್ರೆ ನೀವು ಮಾನಸಿಕವಾಗಿ ಆರೋಗ್ಯವಂತರಾಗಲಿ, ದೈಹಿಕವಾಗಿ ಆರೋಗ್ಯವಂತರಾಗಲಿ, ನೀವು ಶಿಕ್ಷಣವನ್ನು ಪಡೆದು. ಈ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯ ಹೇಮಗಂಗೋತ್ರಿ ಸಮಾಜ ಕಾರ್ಯ ವಿಭಾಗದ ಉಪನ್ಯಾಸಕ ಡಾಕ್ಟರ್ ವಿನಯ್, ಸಾಧ್ಯ ವಿಶೇಷ ಚೇತನ ಮಕ್ಕಳ ಶಾಲೆ ಹೆಡ್ ಮಾಸ್ಟರ್ ಎಚ್. ಉಮೇಶ್, ಎಸ್.ಜೆ. ದೀಪಿಕಾ, ಸಿ. ಪೂಜಾ, ರಂಜಿತಾ, ಎ.ಪಿ. ದೀಪಿಕಾ, ವೈಶಾಲಿ, ಇಂದು ಕುಮಾರ್, ಎಚ್.ಎಸ್. ಪೂಜಾ, ಸೃಜನ್, ಈಶ್ವರ್, ಸಾತ್ವಿಕ್ ಇತರರು ಉಪಸ್ಥಿತರಿದ್ದರು. ಒಬ್ಬ ಪತ್ರಿಕಾ ವಿತರಕರು ಸೂರ್ಯ ಉದಯಿಸುವ ಮುನ್ನವೇ ಪ್ರತಿನಿತ್ಯ ಕೆಲಸದಲ್ಲಿ ಶ್ರಮವಹಿಸಿ ದುಡಿಯುವ ಕಾಯಿಕ ಯೋಗಿಗಳಾಗಿದ್ದು, ಪತ್ರಿಕಾ ವಿತರಕರು ಸೂರ್ಯ ವಂಶದವರು ಅಂತ ಚನ್ನರಾಯಪಟ್ಟಣದಲ್ಲಿ ಶ್ರೀಮಠದ ಪೀಠಾಧ್ಯಕ್ಷರಾಗಿರುವ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಶ್ಲಾಘಿಸಿದರು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಜೈನ ಮಠದಲ್ಲಿ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಸಮ್ಮೇಳನದ ಲಾಂಛನ ಹಾಗೂ ಆಹ್ವಾನ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿ, ಸೂರ್ಯ ಪ್ರತಿನಿತ್ಯ ಹುಟ್ಟುವ ಸಮಯದಲ್ಲಿ ಪತ್ರಿಕಾ ವಿತರಕರ ಕೆಲಸ ಪ್ರಾರಂಭಗೊಳ್ಳುತ್ತೆ. ಸೂರ್ಯ ಹೇಗೆ ಪ್ರತಿನಿತ್ಯ ದಿನವನ್ನು ಪ್ರಾರಂಭಿಸಿ ಬೆಳಕನ್ನು ನೀಡ್ತಾನೋ ಹಾಗೆಯೇ ಪ್ರತಿದಿನದ ವಿಚಾರಗಳನ್ನು ವಿಶ್ವದಾದ್ಯಂತ ಜನರಿಗೆ ಮುಂಜಾನೆಯೇ ಮಾಹಿತಿ ತಿಳಿಸುವ ಶ್ರಮಿಕ ವರ್ಗದ ಜನರು ಪತ್ರಿಕಾ ವಿತರಕರು. ಪ್ರಪಂಚ ಎಷ್ಟೇ ಮುಂದುವರೆದರೂ ಜಾಲತಾಣಗಳು, ಟಿವಿ, ಯೂಟ್ಯೂಬ್ ಹೀಗೆ ಅನೇಕ ತಂತ್ರಜ್ಞಾನಗಳು ಬೆಳೆದರೂ ಕೂಡ ಪ್ರತಿನಿತ್ಯ ಜನರು ಕಾಫಿ ಜೊತೆಗೆ ದಿನಪತ್ರಿಕೆಗಳನ್ನು ಓದದೇ ಇದ್ರೆ ಆ ದಿನ ಕಳೆಯೋದೇ ಇಲ್ಲ. ಚಳಿ, ಮಳೆ, ಗಾಳಿಯನ್ನು ಲೆಕ್ಕಿಸದೆ ಮುಂಜಾನೆಯೇ ಮನೆಗಳಿಗೆ ಸೈಕಲ್ನಲ್ಲಿ ಪತ್ರಿಕೆ ಹಾಕುವ ವಿತರಕರು ಜಿಲ್ಲೆಯಲ್ಲಿ ಒಟ್ಟುಗೂಡಿ ಕುಟುಂಬದವರ ಜೊತೆ ಒಂದು ದಿನ ಸಮ್ಮೇಳನದಲ್ಲಿ ಭಾಗಿಯಾಗಿ ವಿತರಕರ ಸ್ನೇಹಿತರ ಕುಶಲೋಪರಿಯನ್ನು ವಿಚಾರಿಸುವ ಒಂದು ವೇದಿಕೆ ಆಗಲಿದೆ ಅಂತ ತಿಳಿಸಿದರು. ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಕುಸುಮ ಬಾಲಕೃಷ್ಣನವರು, ಹಾಗೆ ಎಲ್ಲ ಪತ್ರ ವಿತರಕರ ಮಿತ್ರರೇ, ಈ ದಿನ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಇವರು ಈ ಮಾರ್ಚ್ 2ನೇ ವಿತರಕರ ಸಮ್ಮೇಳನವನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ
ಒಂದು ಸಮ್ಮೇಳನದ ಒಂದು ಲಾಂಛನ ಬಿಡುಗಡೆಯ ಕಾರ್ಯಕ್ರಮವನ್ನು ಈ ದಿನ ಎಲ್ಲರ ಒಂದು ಸಮ್ಮುಖದಲ್ಲಿ ಶಾಸಕರ ಧರ್ಮಪತ್ನಿಯವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮ ಬಾಲಕೃಷ್ಣ ಮಾತನಾಡಿ, ಮಾರ್ಚ್ 2ರಂದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ವತಿಯಿಂದ ರಾಜ್ಯದಲ್ಲಿ ಪ್ರಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನ ನಡೆಯುತ್ತಿರುವುದು ಸಂತೋಷದ ವಿಚಾರ. ಅದರಲ್ಲೂ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ಶಂಭುಲಿಂಗ ಅವರು ನಮ್ಮ ತಾಲೂಕನ್ನು ಆಯ್ಕೆ ಮಾಡಿ ಶಾಸಕರ ಮೇಲೆ ಭರವಸೆಯನ್ನ ಇಟ್ಟು ಈ ಸಮ್ಮೇಳನವನ್ನು ಚನ್ನರಾಯಪಟ್ಟಣದಲ್ಲಿ ನಡೆಸೋಕೆ ಇಚ್ಛಿಸಿದ್ದು ರಾಜ್ಯಾದ್ಯಂತ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ವಿಶೇಷವಾಗಿ ಸ್ವಾಗತವನ್ನು ಕೂಡ ಹೇಳ್ತಾ, ಇವತ್ತು ನಿಜವಾಗ್ಲೂ ಕೂಡ ಒಂದು ಮಹತ್ವವಾಗಿರುವಂಥ ದಿನ ಅಂತ ನಾನದು ಕೂಡ ಭಾವಿಸ್ತೇನೆ. ಯಾಕೆಂತಂದರೆ ಇವತ್ತು ಏನು ಪತ್ರಿಕಾ ಸಮಾವೇಶದ ಒಂದು ಅಂಗವಾಗಿ ಅದಕ್ಕೆ ಪೂರಕವಾಗಿ ಇವತ್ತು ಲಾಂಛನದ ಒಂದು ಬಿಡುಗಡೆಯ ಒಂದು ಕಾರ್ಯಕ್ರಮ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಜೊತೆಗೆ ಇವತ್ತು ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ನಡೀತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರುವಂಥದ್ದು ಅಂತ ನಾನದು ಕೂಡ ಭಾವಿಸ್ತೇನೆ. ಏಕೆಂದರೆ ಇವತ್ತು ಪತ್ರಿಕಾ ಸಮಾವೇಶ ಅಂತಂದರೆ ಬಹುಶಃ ಸತ್ಯ, ನೀತಿ, ಜವಾಬ್ದಾರಿಯ ಒಂದು ಪ್ರತೀಕ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಯಾಕೆಂತಂದರೆ ಇವತ್ತು ಜಗತ್ತಿನ ಒಂದು ತಾಜಾ ವಿಷಯಗಳನ್ನು, ಬೆಳವಣಿಗೆಗಳನ್ನು ಜನರ ಮಧ್ಯೆ. ಈ ಕಾರ್ಯಕ್ರಮದಲ್ಲಿ ವಿತರಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕಿರಣ್, ತಾಲೂಕು ವಿತರಕರ ಒಕ್ಕೂಟದ ಕಾರ್ಯದರ್ಶಿ ಎಎಂ ಜಯರಾಮ್, ಪತ್ರಕರ್ತ ನಂದನ್ ಪುಟ್ಟಣ್ಣ, ನಾಗೇಂದ್ರ, ರಾಯ, ಐಕೆ ಮಂಜುನಾಥ್, ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಮೋಹನ್ ಕುಮಾರ್, ಕಾರ್ಯದರ್ಶಿ ಬಿ ಸುರೇಶ್, ವಿತರಕರಾದ ಕೃಷ್ಣ ಪ್ರಸಾದ್, ಸಿವಿ ಮಂಜುನಾಥ್, ಸಿಎಸ್ ವೆಂಕಟೇಶ್, ಚಂದ್ರಶೇಖರ್, ದಿನೇಶ್, ರಂಗನಾಥ್, ವಿಶ್ವಾಸ್ ಮತ್ತಿತರರು ಹಾಜರಿದ್ದರು. ಗೂಡಿನಲ್ಲಿ ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿನ ವಸ್ತುಗಳೆಲ್ಲ ಛಿದ್ರವಾದ ಘಟನೆ ಪಟ್ಟಣದ ತಾಲೂಕು ಕಚೇರಿ ಹಿಂಭಾಗದ ವಿನಾಯಕ ನಗರದಲ್ಲಿ ನಡೆದಿದೆ. ಸ್ಫೋಟಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇರದ ವೇಳೆ ಸ್ಫೋಟಗೊಂಡಿದ್ದು, ಸ್ಫೋಟದ ರಭಸಕ್ಕೆ ಮನೆಯ ವಸ್ತುಗಳೆಲ್ಲ ಛಿದ್ರವಾಗಿವೆ. ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಭೇಟಿಯನ್ನು ನೀಡಿ ಬೆಂಕಿ ನಂದಿಸುವ ಕಾರ್ಯ ಮಾಡುತ್ತಿದ್ದಾರೆ. ಸ್ಫೋಟದ ಪರಿಣಾಮ ಅಡುಗೆ ಮನೆ, ಇತರೆ ವಸ್ತುಗಳು ಸುಟ್ಟು ಕರಕಲಾಗಿದೆ. ಹೊಳೆನರಸೀಪುರದ ಪುರಸಭೆ ವ್ಯಾಪ್ತಿಯಲ್ಲಿ ನಿವೇಶನವನ್ನಾಗಿ ಪರಿವರ್ತಿಸಿಕೊಂಡು ಅವರ ಜಮೀನಿನಲ್ಲಿ ಖಾತೆ ಮಾಡಿಸಿಕೊಳ್ಳದಿರುವವರು, ಜಮೀನಿನಲ್ಲಿ ಮನೆ ಕಟ್ಟಿಕೊಂಡಿರುವವರಿಗೆ ಸರ್ಕಾರದ ಸೂಚನೆಯಂತೆ ಎ ಖಾತೆ ಮತ್ತು ಬಿ ಖಾತೆ ಮಾಡಿಕೊಡಲಾಗುತ್ತದೆ ಎಂದು ಮುಖ್ಯಾಧಿಕಾರಿ ಶಿವಶಂಕರ್ ತಿಳಿಸಿದರು. ಗುರುವಾರ ಖಾತಾ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿ, ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ 8,273 ಆಸ್ತಿ ಇದ್ದು, ಅದರಲ್ಲಿ 6,833 ಆಸ್ತಿಗಳ ಮಾಲೀಕರು ಈ ಸ್ವತ್ತು ಮಾಡಿಸಿಕೊಂಡಿದ್ದಾರೆ. ಇನ್ನುಳಿದಂತೆ 1,441 ಆಸ್ತಿ ಮಾಲೀಕರು ಎ ಖಾತೆ ಮತ್ತು ಬಿ ಖಾತೆ ಯಾವುದನ್ನೂ ಮಾಡಿಸಿಕೊಂಡಿಲ್ಲ. ಸರ್ಕಾರ ಇವರೆಲ್ಲರಿಗೆ ಒಂದು ಒಳ್ಳೆಯ ಅವಕಾಶ ನೀಡಿದ್ದು, ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ಖಾತೆ ಮಾಡಿಸಿಕೊಳ್ಳಿ ಅಂತ ತಿಳಿಸಿದರು. ನಾವು ಮಾಡಂಗಿಲ್ಲ. ಇವಾಗ ಎಲ್ಲ ರೋಡು, UGD ಮತ್ತು ನಮ್ಮಲ್ಲಿ ಏನೇನು ಸೌಕರ್ಯ ಇದೆಯೋ ಎಲ್ಲನೂ ಮಾಡಿಕೊಡ್ತೀವಿ. ಪಿ ಖಾತೆ ಆದಮೇಲೆ ಬಂದು ಸದುಪಯೋಗ ಮಾಡಿಕೊಳ್ಬೇಕು. ನಿಜಕ್ಕೂ ತುಂಬ ಜನ ಬಂದು ನಮ್ಮನ್ನು ಕೇಳ್ತಾ ಇರ್ತಾರೆ, ನೀರೇ ಇಲ್ಲ ಸರ್, 1.5 ಕಿಲೋಮೀಟ್ರಿಂದ ನೀರು ತರಬೇಕು, ನಿಮ್ಮ ಮುನ್ಸಿಪಾಲ್ಟಿಯಿಂದ ಮಾಡ್ಕೊಡೋದು ನಾವು ಮಾಡ್ಕೊಡೋಕೆ ಆಗ್ತಾಯಿತ್ತು. ಇವಾಗ ಸದುಪಯೋಗ ಮಾಡ್ಕೊಳ್ತೀವಿ, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಗೌರ್ಮೆಂಟವರು ಅನಾಥರೈಸ್ಡ್ ಬಿಲ್ಡಿಂಗ್ ಅವರು ಮಾಡಿಕೊಡ್ಬೇಕು. ಬರೀ 3 ಮಂತ್ಸು ನಮ್ಮಲ್ಲಿ 8,000 ಜನ ಇದು ಈ ಖಾತೆ. ಪುರಸಭಾಧ್ಯಕ್ಷ ಕೆ ಶ್ರೀಧರ್ ಮಾತನಾಡಿ, ಸರ್ಕಾರ ಖಾತೆ ಮಾಡಿಸಿಕೊಳ್ಳದಿರುವವರಿಗೆ ಒಳ್ಳೆಯ ಅವಕಾಶ ನೀಡಿದೆ. ಈ ಬಗ್ಗೆ ನಾವು ವ್ಯಾಪಕ ಪ್ರಚಾರ ನೀಡುತ್ತಿದ್ದೇವೆ. ಎಲ್ಲರೂ ಸಕಾಲದಲ್ಲಿ ಅರ್ಜಿ ಸಲ್ಲಿಸಿ ಖಾತೆಯನ್ನು ಮಾಡಿಸಿಕೊಳ್ಳಿ. ಇದರಿಂದ ನೀರು, ವಿದ್ಯುತ್, ಒಳಚರಂಡಿ ಸೌಲಭ್ಯ ಕಲ್ಪಿಸೋಕೆ ನಮಗೆ ಅವಕಾಶ ಸಿಗುತ್ತೆ. ಪುರಸಭೆ ವ್ಯಾಪ್ತಿಯ ಎಲ್ಲ ಆಸ್ತಿಗಳಿಗೆ ಖಾತೆ ಮಾಡಿಕೊಟ್ಟು ರಾಜ್ಯದಲ್ಲಿ ಮೊದಲ ಸ್ಥಾನ ಗಳಿಸೋಕೆ ಸಿದ್ಧತೆ ನಡೆಸಿದ್ದೇವೆ. ನಮ್ಮ ಪುರಸಭಾ ಸಿಬ್ಬಂದಿ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ನೀವೆಲ್ಲ ಸಹಕರಿಸಿ ನಿಮ್ಮ ಮನೆ ಅಥವಾ ನಿವೇಶನಗಳಿಗೆ ಖಾತೆ ಮಾಡಿಸಿಕೊಂಡ್ರೆ ಅದಕ್ಕೆ ಉತ್ತಮ ಬೆಲೆ ಸಿಗುತ್ತೆ ಅಂತ ತಿಳಿಸಿದರು. ಹೊಳೆನರಸೀಪುರ ಪುರಸಭಾ ವ್ಯಾಪ್ತಿಯಲ್ಲಿ ಒಟ್ಟು 8,273 ಆಸ್ತಿಗಳಿದೆ. ಅದರಲ್ಲಿ ಈಗಾಗಲೇ 6,832 ಈ ಸ್ವತ್ತು ನಾವು ಕೊಟ್ಟಿದ್ದೀವಿ. ಇನ್ನು ಉಳಿದಂತೆ 1,441 ನಾವು ಈ ಸ್ವತ್ತು ಕೊಡಬೇಕಾಗತ್ತೆ. ಅಂದರೆ ಪ್ರತಿಯೊಂದು ಸರ್ಕಾರದ ಉದ್ದೇಶ ಏನಂತಂದರೆ ಎಲ್ಲರಿಗೂ ಪ್ರತಿಯೊಂದು ಆಸ್ತಿಗೂ ನಾವು ಆಸ್ತಿ ಮಾಲೀಕರು ಸಂಬಂಧಪಟ್ಟಂಗೆ ಈ ಆಸ್ತಿ ಕೊಡಬೇಕು ಅನ್ನೋ ಉದ್ದೇಶ, ಪ್ರಮುಖವಾದ ಉದ್ದೇಶ ಆಗಿರುತ್ತೆ. ಅದು ನಾವು ಈಗಾಗಲೇ ಸರ್ಕಾರ. ಇದೇ ವೇಳೆ ಪುರಸಭಾ ಸದಸ್ಯರಾದ ಪ್ರಸನ್ನ, ನಿಂಗಯ್ಯ, ಎ ಜಗನ್ನಾಥ್ ತಿಳಿಸಿ, ಪಟ್ಟಣದ 3 ಸ್ಥಳಗಳಲ್ಲಿ ಅರ್ಜಿ ಸ್ವೀಕರಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿದರು. ಸದಸ್ಯರಾದ ಉಮೇಶ್ ಕುಮಾರ್, ಹೇಮಂತ್, ಸುನೀಲ್ ಭಾಗವಹಿಸಿದ್ದರು. 7ನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟವಾಗಿದ್ದು, ಒಂದು ವೇಳೆ ಮುಖ್ಯಮಂತ್ರಿಗಳು 10 ದಿನಗಳ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ಅಣ್ಣಾ ಹಜಾರೆ ಹಾಗೂ ಸಂತೋಷ್ ಹೆಗಡೆ ಇವರುಗಳ ನೇತೃತ್ವದಲ್ಲಿ ಬೆಂಗಳೂರು ಚಲೋ ಪ್ರತಿಭಟನಾ ಸಮಾವೇಶವನ್ನು ನಡೆಯುವುದಾಗಿ ಜಿಲ್ಲಾ ಪ್ರಧಾನ ಸಂಚಾಲಕ ಗೋಪಾಲ್ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ಅಥವಾ ನೌಕರ ವರ್ಗದ 26,700 ನಿವೃತ್ತರಿಗೆ 7ನೇ ವೇತನ ಆಯೋಗದಲ್ಲಿ ಆಗಿರುವ ಆರ್ಥಿಕ ನಷ್ಟದ ಕುರಿತು ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯೋಕೆ ಮುಂದಾಗಿದ್ದೇವೆ. ಒಂದು ವೇಳೆ ಮಾನ್ಯ ಮುಖ್ಯಮಂತ್ರಿಗಳು 10 ದಿನಗಳ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಕೆಗೆ ಕುರಿತು ವರ್ಷಕ್ಕೆ ಆಹ್ವಾನಿಸಿದಲ್ಲಿ ಅಣ್ಣಾ ಹಜಾರೆ, ಸಂತೋಷ್ ಹೆಗಡೆ ಇವರುಗಳ ನೇತೃತ್ವದಲ್ಲಿ ಬೆಂಗಳೂರು ಚಲೋ ರಾಜ್ಯಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಅನಿರ್ದಿಷ್ಟಾವಧಿಗೆ ನಡೆಸುತ್ತೇವೆ. ಸರ್ಕಾರವು ಸರ್ಕಾರಿ ನೌಕರರಿಗೆ ವೇತನ ಭತ್ಯೆಗಳನ್ನು ಪರಿಷ್ಕರಿಸಲು ಹಾಗೂ ಪಿಂಚಣಿದಾರರ ಪಿಂಚಣಿಯನ್ನ ಪರಿಷ್ಕರಿಸಲು ಡಾಕ್ಟರ್ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ 7ನೇ ವೇತನ ಆಯೋಗವನ್ನು ರಚಿಸಿತು. ಸದರಿ ವೇತನ ಆಯೋಗವು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದರು. 4ರಂದು ಸುಮಾರು 12,000 ನಿವೃತ್ತ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶವನ್ನು ಮಾಡಿ ನಮ್ಮ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಸೊ ಆ ಪ್ರತಿಭಟನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ CS ಷಡಕ್ಷರಿ ಅವರು ಮತ್ತು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ L ಭೈರಪ್ಪನವ್ರನ್ನು ಕೂಡ ಉಪಸ್ಥಿತರಿದ್ದರು. ಅವ್ರಿಗೂ ಕೂಡ ಮನವಿಗಳನ್ನು ಕೊಟ್ಟು ಅದಲ್ಲದೆ 10 ಬಾರಿ ಅವ್ರುಗಳನ್ನು ಕೂಡ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ಸೊ 1/7/2022ರಿಂದ ಏನು ಜಾರಿಗೆ ತಂದಿದೆ ರಾಜ್ಯ ಸರ್ಕಾರ, ಆರ್ಥಿಕ ಸೌಲಭ್ಯವನ್ನು ಮಾತ್ರ 1/8/2024ರಿಂದ ಕೊಡ್ತಾ ಇದೆ. ಸೊ ಇದರ ಮಧ್ಯೆ ಈ ಯಾರು ನಾವು ನಿವೃತ್ತರಾಗ್ತೀವಿ, ನಿವೃತ್ತರಾದಾಗ ನಿವೃತ್ತಿ ಉಪದಾನಗಳು ಅಂತ ಕೊಡ್ತಾರೆ. ಅದರಲ್ಲಿ ಒಂದು DCRG, ಕಮ್ಯುಟೇಷನ್ ಮತ್ತು EL ಎನ್ಕ್ಯಾಶ್ಮೆಂಟ್ ಅಂತ 3 ಇರುತ್ತೆ. ಈ 3 ಕೂಡ ಅವರು 1/8ರಿಂದ ಯಾರು ನಿವೃತ್ತಿ ಆಗ್ತಾರೆ ಅವ್ರಿಗೆ ಮಾತ್ರ ಅನ್ವಯವಾಗುವ ಹಾಗೆ ಆರ್ಥಿಕ ಸೌಲಭ್ಯವನ್ನು ಮಂಜೂರು ಮಾಡಿ ಆಗಸ್ಟ್ 24ರಲ್ಲಿ ನಿವೃತ್ತಿ ಆದವರಿಗೆ ಮತ್ತೆ ಅದೇ ಜುಲೈನಲ್ಲಿ ನಿವೃತ್ತಿ ಆದಂತಹ ನೌಕರರಿಗೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ರಾಜ್ಯ ಸಂಚಾಲಕ ಗಂಗೇಗೌಡ ನಿಜಗುಣ, ತಾಲೂಕು ಪ್ರಧಾನ ಸಂಚಾಲಕ ಭಾಸ್ಕರ್ ಕುಮಾರ್ ಚಂದ್ರಶೆಟ್ಟಿ, ರಾಜ್ಯ ಸಂಚಾಲಕ KT ಪುಟ್ಟಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಾತಿ ಜನಗಣತಿ ವರದಿ ಜಾರಿ ಮಾಡಿ ರಾಜ್ಯ ಬಜೆಟ್ನಲ್ಲಿ SC ಮತ್ತು ST ಅನುದಾನ ಮೀಸಲಿಸಲು ಕಾಂತರಾಜ್ ಆಯೋಗದ ಜಾತಿ ಜನಗಣತಿ ವರದಿ ಬಿಡುಗಡೆಗೆ ಮತ್ತು ರಾಜ್ಯ ಬಜೆಟ್ನಲ್ಲಿ ನಮ್ಮ ಬೇಡಿಕೆಗಳನ್ನು ಘೋಷಿಸಲು ಆಗ್ರಹಿಸಿ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯಗಳು ಇದ್ದು ರಾಜ್ಯ ಬಜೆಟ್ನಲ್ಲಿ SC ಮತ್ತು ST ಅನುದಾನವನ್ನು ಮೀಸಲಿಸಲು ಕಾಂತರಾಜ್ ಆಯೋಗದ ಜಾತಿ ಜನಗಣತಿ ವರದಿಯನ್ನು ಬಜೆಟ್ಗೂ ಮೊದಲೇ ಬಿಡುಗಡೆಗೊಳಿಸಬೇಕು. ಪರಿಶಿಷ್ಟ ಜಾತಿ ಅಥವಾ ಪಂಗಡಗಳ ಅಭ್ಯುದಯಕ್ಕಾಗಿ ಜಾರಿಗೆ ತಂದಿರುವ ಅನುಸೂಚಿತ ಜಾತಿ ಅಥವಾ ಪಂಗಡಗಳ ಉಪಯೋಜನೆ ಕಾಯ್ದೆ 2013 ಮೂಲ ಆಶಯಕ್ಕೆ ವಿರುದ್ಧವಾಗಿದ್ದ ಕಾಯ್ದೆಯ ಕಾಲಂ 137 ಇಂದಾಗಿ ಕೋತವಾಗಿರುವ 1.05 ಲಕ್ಷ ಕೋಟಿ ಅನುದಾನವನ್ನು ಮತ್ತೆ ವಾಪಸ್ ನೀಡಿ ಪ್ರಸ್ತುತ ಬಜೆಟ್ನಲ್ಲಿ ಪರಿಶಿಷ್ಟರ ಪ್ರತಿ ಕುಟುಂಬಕ್ಕೆ ತಲಾ 25 ಲಕ್ಷ ಸಹಾಯಧನವನ್ನು ಪ್ರಸ್ತುತ ಬಜೆಟ್ನಲ್ಲಿ ಘೋಷಿಸಿ ಅಂತ ತಿಳಿಸಿದರು. ಎಲ್ಲ ಆತ್ಮೀಯ ಪತ್ರಕರ್ತರಿಗೆ ನಮಸ್ಕರಿಸುತ್ತಾ, ದಲಿತರ ನಾಯಕ, ಬಡವರ ನಾಯಕ, ಶೋಷಿತರ ನಾಯಕ, ಎಲ್ಲ ಸಮುದಾಯದ ಹಿಂದುಳಿದವರ ನಾಯಕ ಶ್ರೀ ಸಿದ್ದರಾಮಯ್ಯನವರು 16ನೇ ದಾಖಲೆಯ 16ನೇ ಬಜೆಟ್ ಮಂಡಿಸ್ತವ್ರೆ. ಈ ಬಜೆಟ್ ಮಂಡಿಸ್ತಿರೋ ನಮ್ಮ ಒಂದು ಪರಿಶಿಷ್ಟ ಜಾತಿಯವರಿಗೆ ಯಾವುದೇ ರೀತಿ ಇಲ್ಲಿವರೆಗೂ ಅನುಕೂಲ ಆಗಿಲ್ಲ. ಏನು ಸದಾಶಿವ ಆಯೋಗ ವರದಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಜಾರಿ ಆಗಿದ್ರು ಸರ್ಕಾರ ಆದೇಶ ಮಾಡೋದ್ರಲ್ಲಿ ವಿಳಂಬ ಮಾಡ್ತಿದೆ. ಇದನ್ನ ಮೀನಾಮೇಷ ಹೇಳಿಸ್ತಲೆ ಬೇಗನೆ ಇದನ್ನು ಆದೇಶ ಮಾಡಬೇಕು. ತದನಂತರ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಬಹುಜನರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶ ಆಹಾರ ಮತ್ತು ನೀಡಲು ನಿರ್ವಹಣಾ ವೆಚ್ಚ ಮಾಸಿಕ 3,500 ನೀಡಬೇಕು. ವಿದೇಶ ಅಧ್ಯಯನ ವಿದ್ಯಾರ್ಥಿಗಳು ಅನುದಾನವನ್ನು ಹೆಚ್ಚಿಸಬೇಕು. ರಾಜ್ಯದೆಲ್ಲ ವಸತಿ ಶಾಲೆಗಳು ಸಮರ್ಪಕ ಉಸ್ತುವಾರಿ ಇಲ್ಲದ ಕಾರಣ ಜಿಲ್ಲಾ ಮಟ್ಟದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಸಮಾಜ ಕಲ್ಯಾಣ DD ಅವರೇ ಡಿಸ್ಟ್ರಿಕ್ಟ್ ಆಫೀಸರ್ ಅದನ್ನು ವಹಿಸಬೇಕು. ಬಜೆಟ್ ಗಾತ್ರದ ಶೇಕಡ ಏನು ಪರಿಶಿಷ್ಟ ಪಂಗಡದವರಿಗೆ 24% ಅಂತೆ ಸುಮಾರು 4,500 ಕೋಟಿ 45,000 ಕೋಟಿ ಮೀಸಲಿಡಬೇಕು. ವಿಶೇಷ ಚೇತನರಿಗೆ 1,400ರಿಂದ 3,000ಕ್ಕೆ ಅನುದಾನ ಹೆಚ್ಚಿಸಬೇಕು. ರಾಜ್ಯದ ಪ್ರತಿಷ್ಠಿತ ಜಾಗದಲ್ಲಿ ಬೆಂಗಳೂರಿನಲ್ಲಿ ಬಾಬಾ ಸಾಹೇಬ್ರ 200ರಿಂದ 250 ಅಡಿ ಪ್ರತಿಮೆ ನಿರ್ಮಾಣಗೊಳ್ಳಬೇಕು. ಮತ್ತು
ಏನು ದಲಿತ ಸಂಘರ್ಷ ಸಮಿತಿ ಇವತ್ತು ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮುಂಚೂಣಿ ಇರಬೇಕು ಅಂದ್ರೆ ಬಿ ಕೃಷ್ಣಪ್ಪ ಅವರು ಕಾರಣ ಇದ್ದಾರೆ. ಇದೇ ವೇಳೆ ಜಾಯ್ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷ ರಾಮು, ತಮ್ಮಯ್ಯ ಇತರರು ಉಪಸ್ಥಿತರಿದ್ದರು. ಕೊಟ್ಟಾಳು ಗ್ರಾಮದಲ್ಲಿ ನಿವೇಶನ ಇಲ್ಲದವರಿಗೆ ಭೂಮಿ ನೀಡಿದ್ದು ಹಕ್ಕುಪತ್ರ ಕೊಟ್ಟು ವರ್ಷವೇ ಕಳೆದರೂ ಇಲ್ಲಿನ ಅಧಿಕಾರಿಗಳು ಇಲ್ಲ ಸಲ್ಲದ ಸಬೂಬನ್ನ ಹೇಳಿ ಅಲೆದಾಡಿಸುತ್ತಿದ್ದಾರೆ. ಕೂಡಲೇ ಖಾತೆಯನ್ನು ಮಾಡಿಕೊಡಬೇಕು ಅಂತ ಹಾಸನದಲ್ಲಿ ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ರಾಘವೇಂದ್ರ ಗೌಡ ಮನವಿಯನ್ನು ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ 2020-21ರಲ್ಲಿ ರಾಮನಾಥಪುರ ಗ್ರಾಮ ಪಂಚಾಯಿತಿ ಮೂಲಕ ನಿವೇಶನ ಹಂಚಲಾಗಿತ್ತು. ಸುಮಾರು 59 ಜನ ಮಹಿಳಾ ಅರ್ಹ ಫಲಾನುಭವಿಗಳಿದ್ದಾರೆ. ಯಾವುದೇ ದಾಖಲೆಗಳನ್ನು ಕೇಳಿದ್ರೂ ಕೂಡ ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಯನ್ನು ಪಡೆಯಬೇಕಾದ್ರೆ ಕೋರ್ಟಲ್ಲಿ ಪಡೆದುಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ. ಸರ್ಕಾರ ನಿವೇಶನ ರಹಿತರಿಗೆ ಗಾಂಧಿ ವಸತಿ ನಿಗಮ ನಿಯಮಿತ ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನದ ಯೋಜನೆ ಅಡಿಯಲ್ಲಿ ಕಾಯ್ದಿರಿಸಿದ ಜಾಗದಲ್ಲಿ ನಿವೇಶನ ರಹಿತ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಅದರಲ್ಲಿ ಸೂಕ್ತರೆಂದು ಪರಿಗಣಿಸಿ ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಹಕ್ಕುಪತ್ರವನ್ನ ವಿತರಿಸಲಾಯಿತು. ಆದರೂ ಇಲ್ಲಿಯವರೆಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಖಾತೆಯನ್ನ ಮಾಡಿಕೊಡೋಕೆ ಹಿಂದೇಟಾಗ್ತಿದ್ದಾರೆ ಅಂತ ತಿಳಿಸಿದರು. ಗ್ರಾಮದಲ್ಲಿ ಸುಮಾರು 59 ಜನ ಮಹಿಳೆಯರಿಗೆ ಆಜೀವಿಕಾತಿ ವಸತಿ ಇದರಲ್ಲಿ ಒಂದು ಸೈಟ್ಗಳು ಕೊಟ್ಟಿರ್ತಾರೆ. 2020-21 ಕೊಟ್ಟು ಇದುವರೆಗೆ ಯಾವುದೇ ರೀತಿ ಖಾತೆಗಳಾಗಿರಲ್ಲ. ಕೆಲವೊಂದು ಸಮಸ್ಯೆಗಳು ಅಲ್ಲಿರುವಂತಹ ಲೋಪದೋಷಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ಅವರ ಒಂದು ವ್ಯತ್ಯಾಸಗಳಿಂದ ಕೊಟ್ಟಂತ ಸೈಟ್ಗಳಿಗೆ ಮನೆ ಕಟ್ಕೊಳ್ಳಿಕ್ಕೆ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ. ಅಂದ್ರೆ ಮೂಲಭೂತ ಸೌಕರ್ಯಗಳಾದ ರಸ್ತೆ ಆಗ್ಬೋದು, ಚರಂಡಿ ಆಗ್ಬೋದು, ವಿದ್ಯುತ್ ದೀಪ ಆಗ್ಬೋದು, ಕುಡಿಯುವ ನೀರು ಆಗ್ಬೋದು, ಯಾವುದೇ ವ್ಯವಸ್ಥೆ ಇಲ್ಲದೆ ಖಾಲಿ ನಿವೇಶನ ಕೊಟ್ಟಿದ್ದಾರೆ. 3 ವರ್ಷ ಆದ್ರೂ ಇವರಿಗೆ ಖಾತೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇಲ್ಲ. ವಿಚಾರ ಏನಂದ್ರೆ ಅಕ್ರಮವಾಗಿ ಒಂದು 10 ಜನ ನಮಗ್ ಬೇಕಂತೇಳಿ ಎಕ್ಸ್ಟ್ರಾ ಎಲ್ಲದರಲ್ಲಿ ಸೆಟ್ ಹಾಕೊಂಡಿದ್ರು. ಆ ವಿಚಾರವಾಗಿ 17 ಜನ ಅಕ್ರಮವಾಗಿ ಸೆಟ್ ಹಾಕೊಂಡಿದ್ರು. ಅವ್ರಿಗೆ ನಮಗೂ ಕೂಡ ಬರ್ಬೇಕು, ನಮ್ಗೆ ಆಗೋವರೆಗೂ ಇವ್ರಿಗೆ ಯಾರಿಗೂ ಬಿಡಲ್ಲ ಅಂತೇಳಿ ಕೆಲವೊಂದು ಲೋಪದೋಷಗಳಿಂದ ಕೋರ್ಟ್ ನಲ್ಲಿ ಇತ್ತು. ಕೋರ್ಟ್ ನಲ್ಲಿ ಈಗ ಡಿಕ್ಲೇರ್ ಆಗಿ ಇಒ ಕೋರ್ಟ್ ಬಂದಿದೆ. ಇಒ ಅವರು ಮತ್ತು ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೈಲಿರೋದ್ರಿಂದ ಇವುಗಳು ಈ ನೊಂದಂತ ಬಡ ಕುಟುಂಬಗಳಿಗೆ ಖಾತೆ ಆದಷ್ಟು ಬೇಗ ಖಾತೆ ಮಾಡ್ಕೊಡ್ಬೇಕು, ಈ ಸಮಸ್ಯೆನ ಬಗೆಹರಿಸಿಕೊಡ್ಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಂತ ಈ ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಏನು ಈಗ 1ನೇ ತಾರೀಕು ಸಮಯ ಕೇಳಿದರೆ, ಈ ಹಿಂದೆ 18ನೇ ತಾರೀಕು ಕೇಳಿದ್ರು. ಈಗ ಮುಂದೆ ಏನೋ ಒಂದು ಕಾರಣಾಂತರದಿಂದ ಅಲ್ಲಿರುವಂತಹ ಗ್ರಾಮ ಪಂಚಾಯತಿ ಏನು ರಾಮನಾಥಪುರ ಗ್ರಾಮ ಪಂಚಾಯತಿ ಅಧಿಕಾರಿಗಳಾದ ಅಭಿವೃದ್ಧಿ ಅಧಿಕಾರಿಗಳಾದ ಕುಮಾರಸ್ವಾಮಿ ಅವರ ತಾಯಿ ಮರಣ ಒಂದು ತೀರ್ಪುನ ಕಾರಣ 18ನೇ ತಾರೀಕು ಇವಾಗ ಕೊಟ್ಟಿತ್ತು. ಅದು ಬದಲಾವಣೆಯಾಗಿ 1ನೇ ತಾರೀಕು ಹಾಕಿದ್ದಾರೆ. ಈ 1ನೇ ತಾರೀಕು ಅವ್ರು ಏನಾದ್ರು ಇವರ ಒಂದು ಸಮಸ್ಯೆ ಬಗೆಹರಿಸಿಕೊಂಡಿಲ್ಲ ಅಂದ್ರೆ ಮುಂದಿನ ತಿಂಗಳು 5ನೇ ತಾರೀಕು ನಾವು ಒಂದು ಹೋರಾಟನ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಇಂದ್ರಮ್ಮ, ವಸಂತ, ರತ್ನಮ್ಮ ಹಾಗೂ ಜಾನಕಮ್ಮ, ಅಪ್ಪುಲಾಲ್ ಇತರರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಸನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಅರಸೀಕೆರೆ ಇವರುಗಳ ಆಶ್ರಯದಲ್ಲಿ ಇಂದು ಅರಸೀಕೆರೆಯಲ್ಲಿ ನಮ್ಮ ಕ್ಲಿನಿಕ್ ಅರಸೀಕೆರೆ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹಾಸನ ಜಿಲ್ಲೆಯ ಅರಸೀಕೆರೆ ನಗರದ ಪ್ರವಾಸಿ ಮಂದಿರ ಮುಂಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು, ಸ್ಥಳೀಯ ಶಾಸಕರಾದ ಶಿವಲಿಂಗೇಗೌಡರು, ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳಾದ ತಿಮ್ಮರಾಜು ಇವರ ಅಮೃತ ಹಸ್ತದಿಂದ ಇಂದು ಉದ್ಘಾಟನೆ ನಡೆಸಿದ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಮ್ಮ ಕ್ಲಿನಿಕ್ ಅಂತಕ್ಕಂಥ ಹೆಸರಿನಲ್ಲಿ ಸರ್ಕಾರದ ವತಿಯಿಂದ ಇವತ್ತು ನಗರ ಬೆಳೆದಂತೆ ಭಾಗಗಳಲ್ಲಿ ಈ ಒಂದು ಕ್ಲಿನಿಕ್ಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ನಿರ್ಧಾರ ಸರ್ಕಾರ ಮಾಡಿ ಇವತ್ತು ಈ ಒಂದು ಎಕ್ಸ್ಟೆನ್ಷನ್ನಲ್ಲಿ ಈ ಒಂದು ನಮ್ಮ ಕ್ಲಿನಿಕ್ ಆಸ್ಪತ್ರೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಹಾಸನ ಅರಸೀಕೆರೆ ದೊಡ್ಡ ಆಸ್ಪತ್ರೆ, ತಾಲೂಕಿನ ಕೇಂದ್ರದ ಆಸ್ಪತ್ರೆಗೆ ಹೋದರೆ ಸ್ವಲ್ಪ ತಡ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಪ್ರಾಂತ್ಯಗಳಲ್ಲೇನೆ ಈ ಥರದ ಆಸ್ಪತ್ರೆಗಳನ್ನು ತೆರೆಯುವುದರ ಮುಖಾಂತರ ಉತ್ತಮವಾದಂಥ ಆಸ್ಪತ್ರೆ ಸೌಲಭ್ಯವನ್ನು ಒದಗಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಭಾಗದಲ್ಲಿ
ನಮ್ಮ ಎಲ್ಲ ನಮ್ಮ ಅತಾವುಲ್ಲಾ ಅವರು ಅವರ ಸ್ನೇಹಿತರು ಎಲ್ಲ ಸೇರಿ ಅದನ್ನು ದುರಸ್ತಿ ಮಾಡಿಸ್ಕೊಟ್ಟು ಅದನ್ನು 2 ರೂಮ್ಗಳನ್ನು BO ಅವರು ಬಿಟ್ಟುಕೊಟ್ಟಿದ್ದಾರೆ. ಇದು ಅರಸೀಕೆರೆ ಬೇಲೂರು ತಾಲೂಕಿನ ಬಿಕ್ಕೋಡು ಬಯಲು ರಂಗಮಂದಿರದಲ್ಲಿ ಲಯನ್ಸ್ ಸೇವಾ ಸಂಸ್ಥೆ ಶ್ರೀ ಸಿದ್ಧಿವಿನಾಯಕ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘ ಮಹಾಗಣಪತಿ ಸೇವಾ ಸಮಿತಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಜೀವ ಸಂಜೀವಿನಿ ರಕ್ತ ಕೇಂದ್ರ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಅಧಿಕ ರಕ್ತದೊತ್ತಡ ಮಧುಮೇಹ ಆರೋಗ್ಯ ತಪಾಸಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕ ರವಿಕುಮಾರ್ ಬಲ್ಲೇನಹಳ್ಳಿ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡದಿಂದ ಆಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಶಿಬಿರದಲ್ಲಿ 100 ಮಂದಿ ಯುವಕರು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿದರೆ, ಇನ್ನೊಂದೆಡೆ ಹಿರಿಯ ನಾಗರಿಕರು ಸಾಲಾಗಿ ಬಂದು ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡ ಪರೀಕ್ಷೆ ಮಾಡಿಸಿಕೊಂಡರು. ತುಂಬಾನೇ ಬದಲಾಗುವಂತ ಹಂತದಲ್ಲಿ ಆರೋಗ್ಯದ ಕಡೆ ಗಮನ ಕೊಡದ ರೀತಿಯಲ್ಲಿ ಆಗ್ತಿರೋದು ದಯಮಾಡಿ ಗಮನಿಸಬೇಕು. ಇಲ್ಲಿ ಬಂದು ಕೂತಿದ್ದೀರ ಮಿಕ್ದವರೆಲ್ಲ ಓಡಾಡ್ತಿದ್ದಾರೆ, ಅವರೆಲ್ಲ ಕಲಿಯಕ್ಕೆ ಹೋಗಿ ಅವ್ರು ಬರಲ್ಲ. ಯಾಕೆ ಬರಲ್ಲ ಗೊತ್ತಾ? ನಾನು ಚೆನ್ನಾಗಿದ್ದೀನಿ, ನಾನು ಯಾಕೆ ಚೆಕ್ ಮಾಡಿಸ್ಕೋಬೇಕು ಏನಂತ ಹೇಳಿ, ನಾನು ಚೆನ್ನಾಗಿದ್ದೀನಿ, ನಾನು ಯಾಕೆ ಚೆಕ್ ಮಾಡ್ತೀನಿ? ನನ್ನ ಪ್ರಶ್ನೆ ಏನು ಅಂದರೆ, ನೀವು ಕೆಟ್ಟು ಹೋದ್ಮೇಲೆ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು, ಮುಂಚೆನೇ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು? ದಯಮಾಡಿ ಅರ್ಥ ಮಾಡ್ಕೋಬೇಕು. ಆರೋಗ್ಯ ಇಲಾಖೆ ಬರ್ತಿರೋದು ನಿಮ್ಗೆ ಹತ್ರಕ್ಕೆ ನಿಮ್ಮ ಆರೋಗ್ಯ ಕೆಟ್ಟ ಮೇಲೆ ನಾವು ಮಾಡ್ಬೇಕಾದ ಕೆಲಸ ಕೆಡಕ್ಕಿಂತ ಮುಂಚೆ ದಯಮಾಡಿ ಆರೋಗ್ಯ ತಪಾಸಣೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಚಂದ್ರ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಚಂದ್ರಶೇಖರ್, ಕರವೇ ನಾರಾಯಣಗೌಡ, ಬಣ ಅಧ್ಯಕ್ಷ ಸಂದೀಪ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜು, ಮಹಾಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ರವಿ, ಬಿಸಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಶಿವಶಂಕರ್, ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ರಘು, ಖಜಾಂಜಿ ಚಿದಾನಂದ, ಮಂಜುನಾಥ್, ನವೀನ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಕಣ್ಣಿನ ಮತ್ತು ದೇಹದ ಉತ್ತಮ ಆರೋಗ್ಯಕ್ಕಾಗಿ ಸಾಧ್ಯವಾದಷ್ಟು ಮನೆಯಲ್ಲಿಯೇ ತಯಾರಿಸಿದ ಆಹಾರ ಸೇವನೆ ಮಾಡಬೇಕು. ವಿಟಮಿನ್ ಆಹಾರ ಸೇವನೆ ಮಾಡುವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹಾಸನದಲ್ಲಿ ಕಣ್ಣಿನ ವೈದ್ಯರಾದ ಡಾಕ್ಟರ್ ರಾಕೇಶ್ ಸಲಹೆಯನ್ನ ನೀಡಿದರು. ನಗರದ ಕುವೆಂಪು ನಗರದಲ್ಲಿರುವ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಆರೋಗ್ಯಕರ ಕಣ್ಣುಗಳಿಗೆ ಅತ್ಯುತ್ತಮ ಆಹಾರ ಸೇವನೆ ಮಾಡುವುದು ಮುಖ್ಯ. ಅದಕ್ಕಾಗಿ ಎಲೆ, ಹಸಿರು ತರಕಾರಿಗಳಾದ ಪಾಲಕ್, ಕೇಲ್, ಕೋಲಾರ್ಡ್ ಗ್ರೀನ್ಸ್, ಲೂಟೀನ್ ಮತ್ತು ಇದು ರೆಟಿನಾವನ್ನು ರಕ್ಷಿಸುತ್ತೆ ಮತ್ತು ಮ್ಯಾಕ್ಯುಲರ್ ಡಿಜೆನರೇಷನ್ ಮತ್ತು ಕ್ಯಾಟರಾಸಿಸ್ ಅಪಾಯವನ್ನು ಕಡಿಮೆ ಮಾಡುತ್ತೆ. ಕ್ಯಾರೆಟ್ ಮತ್ತು ಸಿಹಿ ಆಲೂಗೆಡ್ಡೆ ಬೀಟಾ ಕ್ಯಾರೋಟಿನ್ ವಿಟಮಿನ್ ಎನಲ್ಲಿ ಅಧಿಕವಾಗಿದೆ. ಇದು ರಾತ್ರಿಯ ದೃಷ್ಟಿಗೆ ಅವಶ್ಯಕವಾಗಿದೆ ಮತ್ತು ಒಣಕಣ್ಣುಗಳನ್ನು ತಡೆಯುತ್ತೆ. ರೋಡಾಪ್ಸಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಅಂತ ಸಲಹೆಯನ್ನು ನೀಡಿದರು. ಎಲ್ಲ ನಾನು ಹೇಳಿದೆ, ಈ ಥರ ಸಲಾಡ್ ಅಂತ ನಾವು ಇಂಗ್ಲೀಷ್ ಹೇಳ್ತೀವಿ, ಬಟ್ ಕೋಸಂಬರಿ ಅಂತ ನಾವು ಯಾವುದೇ ಒಂದು ನೀವು ಬೇರೆ ಬೇರೆ ಥರ ವೆಜಿಟೇಬಲ್ಸ್ ಸೊಪ್ಪು ಇದನ್ನ ಡೈಲಿ ಒಂದಿಷ್ಟು ಒಂದು ಬೌಲಷ್ಟು ತಗೊಳ್ಳಿ. ಮತ್ತು ಹಣ್ಣುಗಳು ಏನು ಸೀಸನಲ್ ಫ್ರೂಟ್ಸ್ ಏನಿರುತ್ತೆ ಎಲ್ಲ ತಗೊಳ್ಬೇಕು. ಸೊ ಡಯಾಬಿಟಿಕ್ಸ್ಗೆ ಸ್ವಲ್ಪ ನಾನು ಮಾವಿನ ಹಣ್ಣು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿದೆ, ಯಾಕಂದರೆ ತುಂಬ ಸ್ವೀಟ್ ಇರುತ್ತೆ. ಸೊ ತುಂಬ ತಿಂದಾಗ ಶುಗರ್ ಡೆಫಿನೆಟ್ಲಿ ರೈಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಎವ್ರಿಡೇ ಇಟ್ ಶುಡ್ ಬಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಡಯಟ್. ಸೊ ಆಮೇಲೆ ಅದಲ್ಲದೆ ಈಗ ಒಂದೊಂದ್ಸರಿ ಹಾಲು ಕೂಡ ಈಗ ಇತ್ತೀಚೆಗೆ ಇಟ್ಸ್ ಎ ಪ್ರೊಸೆಸ್ ಫುಡ್ ಅಂತ ಲೆಕ್ಕ ಬಂದ್ಬಿಟ್ಟಿದೆ. ಸೊ ಯಾಕಂದ್ರೆ ಅದನ್ನು ಹೀಟ್ ಮಾಡ್ತೀವಿ, ಬಟ್ ಈ ಫ್ಯಾಕ್ಟ್ರಿಗಳಲ್ಲಿ ಏನೇನೋ ಅಡಿಷನ್ಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಅದ್ರ ಕ್ವಾಲಿಟಿ ಏನು ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಸೊ ಹಾಗಾಗಿ ಆದಷ್ಟು ಕೇರ್ಫುಲ್ ಚೂಸ್ ಮಾಡಿ ತಗೊಳ್ಬೇಕು. ಸೊ ಡೈರಿ ಪ್ರಾಡಕ್ಟ್ಸ್ ಆದಷ್ಟು ನಾವು ಮನೆಯಲ್ಲೇ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಮೊಸರು ರೆಡಿಮೇಡ್ ಬಂದು. ಇದೇ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಐಜಿ ರಮೇಶ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಗವರ್ನರ್ ಆದ BV ಹೆಗ್ಡೆ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಭೆಯಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಐಜಿ ರಮೇಶ್, ಖಜಾಂಜಿ CB ನಾಗರಾಜು, ಚಿಲ್ಕೂರು, ಲಿಯೋ ಕ್ಲಬ್ ಅಧ್ಯಕ್ಷ ಸುವರ್ಚಲಾ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಯಶಸ್ವಿಯಾಗಿ ನಡೆದ ವಿಕಲಚೇತನರ ಆರೋಗ್ಯ ಜವಾಬ್ದಾರಿ ಹಾಗೂ ಸೌಲಭ್ಯ ಕುರಿತು ಕಾರ್ಯಕ್ರಮ. ಪತ್ರಿಕಾ ವಿತರಕರು ಸೂರ್ಯವಂಶಿಗಳು ಚಾರುಕೀರ್ತಿ ಪಟ್ಟಾಂಕರ ಸ್ವಾಮೀಜಿ ಶ್ಲಾಘನೆ.